ಯೂಟ್ಯೂಬಲ್ಲಿ ಇವಾಗ ನಿಮ್ಮ ವಿಡಿಯೋ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿರ್ತೀರ ವಿಡಿಯೋಗಳನ್ನ, ಅದು ಡಿಲೀಟ್ ಆಗಿಬಿಡುತ್ತೆ. ಅಂದರೆ ಡಿಲೀಟ್ ಆಗಿರುತ್ತೆ. ಯಾವ ಥರ ಅಂದರೆ ಇವಾಗ ಅದು ನಾವು ಫೋನಲ್ಲಿ ಏನೋ ಮಾಡ್ತಾ ಇರಬೇಕಾದ್ರೆ ಬೈ ಮಿಸ್ಟೇಕ್ ಯೂಟ್ಯೂಬ್ ಆ್ಯಪನ್ನೇ ಡಿಲೀಟ್ ಮಾಡಿಬಿಡ್ತೀವಿ. ಯೂಟ್ಯೂಬ್ ಆ್ಯಪ್ ಡಿಲೀಟ್ ಆಗೋಯ್ತಲ್ಲ, ನಮ್ಮ ವಿಡಿಯೋ ಕೂಡ ಡಿಲೀಟ್ ಆಗಿಬಿಡುತ್ತೆ ಅಂತ ಭಯ ಪಡಬೇಡಿ. ಯಾಕೆಂದರೆ ತಿರ್ಗಾ ಮತ್ತೆ ನೀವು ಪ್ಲೇಸ್ಟೋರಿಗೆ ಹೋಗಿ ಯೂಟ್ಯೂಬ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ತೀರ. ಆದರೆ ಮತ್ತೆ ನನ್ನ ವಿಡಿಯೋಗಳು ಇಲ್ವಲ್ಲಪ್ಪ ಅಪ್ಲೋಡ್ ಮಾಡಿದ್ದು ಅಂತ ಕನ್ಫ್ಯೂಸ್ ಆಗಬೇಡಿ. ತಿರ್ಗಾ ನೀವು ಸ್ವಿಚ್ ಅಕೌಂಟ್ ಮೇಲೆ ಇರುತ್ತಲ್ವ, ಸ್ವಿಚ್ ಅಕೌಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ನೀವು ಅಲ್ವಾ. ಕ್ಲಿಕ್ ಮಾಡಿ ಆಮೇಲೆ ನೀವು ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಮಾತ್ರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ವಿಡಿಯೋ ಡಿಲೀಟ್ ಆಗಿಲ್ಲ ಅಂತ. ಒಂದೇ ಮಾತ್ರ ಅಂದರೆ ಒಂದು ಇಮೇಲ್ ಐ ಡಿ ಇದ್ದರೆ ಒಂದೇ ಇಮೇಲ್ ಐ ಡಿ ಇದ್ದರೆ ಅದೇನು ಡಿಲೀಟ್ ಆಗಿರಲ್ಲ, ಡೈರೆಕ್ಟಾಗಿ ತೋರಿಸಿರುತ್ತೆ. ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬ್ ಆ್ಯಪಲ್ಲಿ ನೀವು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದರೆ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ 2 ಬರುತ್ತೆ ಇಮೇಲ್ ಐ ಡಿ. ಫಸ್ಟ್ನೇದು ನಿಮ್ಮದು ಪರ್ಸ್ನಲ್, ಇನ್ನೊಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಂಥ ಕ್ರಿಯೇಟ್ ಐ ಡಿ ಗೊತ್ತಾಗುತ್ತೆ, ಕೆಳಗಡೆ ಇರ್ತೈತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಡಿಲೀಟ್ ಆಗಿರಲ್ಲ, ಅಲ್ಲೇ ಇರುತ್ತೆ ಸೇಫಾಗಿ. ಯಾಕೆಂದರೆ ಇವತ್ತು ನಂದು ಅದೇ ಥರ ಆಗಿತ್ತು ಸೇಮ್. ಯೂಟ್ಯೂಬ್ ಆ್ಯಪ್ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೆ, ಏನೋ ಮಾಡೋಕ್ಕೋದ್ರೆ ಡಿಲೀಟ್ ಆಗೋಯ್ತದು ಹಾಗೆ. ತಿರ್ಗಾ ನಾನು ಯೂಟ್ಯೂಬ್ ಆ್ಯಪು ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ನಾನು ನೋಡ್ತೀನಿ ವಿಡಿಯೋನಲ್ಲಿ ಡಿಲೀಟ್ ಆಗಿಬಿಟ್ಟಿದೆ ಅಂತ ಭಯ ಆಗೋಯಿತು. ಆಮೇಲೆ ಸ್ವಿಚ್ ಅಕೌಂಟ್ ಇತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದೆ, ನಂದು ಇದು ಇತ್ತು, ನಾನು ಕ್ರಿಯೇಟ್ ಮಾಡಿರೋ ಅಂಥ ಐ ಡಿ ಇತ್ತು, ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಕೂಡ ಹಂಗೆ ಇದ್ದು ಸೇವ್ ಆಗಿದ್ದು. ಸೊ ಅದಕ್ಕೋಸ್ಕರ ಹೇಳಿದೆ. ಥ್ಯಾಂಕ್ ಯು ಆಲ್.